ಶಿವಕುಮಾರ್ಗೆ ಸಂವಿಧಾನ ಬದಲು ಹೇಳಿಕೆ ಮುಳುವಾಗುತ್ತಾ ಇದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡಿದ್ದಾರೆ ಬಿಜೆಪಿ ಜೆಡಿಎಸ್ ನಾಯಕರು. ಬಹಳ ದೊಡ್ಡ ಮಟ್ಟದಲ್ಲಿ ಡಿಕೆ ಶಿವಕುಮಾರ್ಗೆ ಮುಳುವಾಗೋ ಸಾಧ್ಯತೆಗಳು ಜಾಸ್ತಿ ಕಂಡು ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಸಂವಿಧಾನವನ್ನ ಬದಲು ಮಾಡ್ತೇವೆ ಅನ್ನುವಂತ ಹೇಳಿಕೆ ರಾಷ್ಟ್ರೀಯ ಮಾಧ್ಯಮಕ್ಕೆ ಕೊಟ್ಟಂತಹ ಸಂದರ್ಶನವೊಂದರಲ್ಲಿ ಹೇಳಿದ್ದಾರೆ ಎನ್ನಲಾದಂತಹ ಒಂದು ವಿಡಿಯೋ. ಇದನ್ನ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಅಂದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ ನಿರ್ಧಾರ ಮಾಡಿದೆ. ಹೀಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಇದು ದೊಡ್ಡ ಡ್ಯಾಮೇಜ್ಗೆ ಕಾರಣ ಆಗ್ಬೋದು. ಇದನ್ನೇ ಅಸ್ತ್ರ ಮಾಡಿಕೊಂಡು ಬೀದಿಗಿಳಿಯೋಕೆ ವಿಪಕ್ಷಗಳು ನಿರ್ಧಾರವನ್ನ ಮಾಡಿದ್ದಾವೆ. ಹೀಗಾಗಿ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಇದು ದೊಡ್ಡ ಮುಜುಗರ. ಇದೇ ವಿಚಾರದಲ್ಲಿ ಅವರ ಕುರ್ಚಿಯ ಕನಸು ಛಿದ್ರ ಆಗಬಹುದು. ನೋಡಿ, ಒಂದೊಂದು ಸಣ್ಣ ವಿಷಯಗಳು ಕೂಡ ನಮ್ಮ ಕುರ್ಚಿಗೆ ಧಕ್ಕೆ ತರುವ ಸಾಧ್ಯತೆಗಳಿರ್ತವೆ. ಅದು ಡಿ ಕೆ ಶಿವಕುಮಾರ್ ಅವರಿಗೆ ಆಗಬಹುದು. ಹೈಕಮಾಂಡ್ ಅವಕೃಪೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಒಳಗಾಗುವ ಸಾಧ್ಯತೆಗಳಿದ್ದಾವೆ. ರಾಷ್ಟ್ರ ಮಟ್ಟದಲ್ಲಿ ಡ್ಯಾಮೇಜ್ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ನೋಡಿ, ರಾಜ್ಯಸಭೆಯಲ್ಲಿ ಚರ್ಚೆ ಆಯಿತು. ಕಿರಣ್ ರಿಜಿಜು, ಜೆ.ಪಿ. ನಡ್ಡಾ ಡಿ ಕೆ ಶಿವಕುಮಾರ್ ರಾಜೀನಾಮೆಗೆ ಒತ್ತಾಯವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಸದನದಲ್ಲಿ ದೆಹಲಿಯಲ್ಲಿ ಎಷ್ಟರ ಮಟ್ಟಿಗೆ ಕಾವು ಪಡೆದುಕೊಂಡಿದೆ ನೋಡಿ ಇದು. ಹಾಗಾಗಿ ಈಗ ವಿಪಕ್ಷಗಳಿಗೆ ಮತ್ತೊಂದು ಅಸ್ತ್ರ ಸಿಕ್ಕಂತಾಯಿತು. ಹನಿ ಟ್ರ್ಯಾಪ್ ಸಿಕ್ಕಿದೆ, ಫೋನ್ ಕದ್ದಾಲಿಕೆ ಸಿಕ್ಕಿದೆ. ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಒಂದು ಬ್ರಹ್ಮಾಸ್ತ್ರ ಅಂತ ಹೇಳ್ಬೋದು ಇದು. ಯಾಕಂತ ಹೇಳಿದ್ರೆ ನೋಡಿ, ಅವರು CM ಆಗುವ ಆಸೆಯನ್ನು ಹೊತ್ತಿದ್ದಾರೆ, ಕನಸು ಕಾಣ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ಕೂಡ ಇದು ಕೋಪವನ್ನು ತರಿಸಿದೆ ಅಂತೆ. ಅವರು ಸಮರ್ಥನೆಯನ್ನು ಮಾಡಿಕೊಂಡ್ರು, ನಾವು ಸಂವಿಧಾನ ರಕ್ಷಣೆ ಮಾಡ್ತೀವಿ ಕಾಂಗ್ರೆಸ್ನವರು ಅಂತೇಳಿ. ಆದರೆ ಈ ಹೇಳಿಕೆ ಇದೆಯಲ್ವಾ, ಯಾಕಂತ ಹೇಳಿದ್ರೆ ಬಿಜೆಪಿಯವರು ಈ ಹಿಂದೆ ಸಂವಿಧಾನ ಬದಲು ಮಾಡ್ತೀವಿ ಅಂತ ಹೇಳಿದಾಗ ಇದೇ ಕಾಂಗ್ರೆಸ್ನವರು ರಾಜೀನಾಮೆಗೆ ಒತ್ತಾಯಿಸಿದ್ರು, ಬೀದಿಗಿಳಿದು ಹೋರಾಟ ಮಾಡಿದ್ರು. ಈಗ ಇವರು ಟೈಮ್ ಬಂದಿದೆ ಅಷ್ಟೇ. ಅವ್ರು ಹೇಳಿಕೆಯನ್ನು ಕೊಟ್ಟಿದ್ದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಯಾಕಂದ್ರೆ ಅವ್ರು ಹೇಳ್ತಾ ಇದ್ದಾರೆ, ನಾನು ಆ ರೀತಿ ಹೇಳಿಕೆಯನ್ನು ಕೊಟ್ಟಿಲ್ಲ. ಬಿಜೆಪಿ ಇರೋದನ್ನ ತಿರುಚ್ತಾ ಇದ್ದಾರೆ, ಆ ರೀತಿ ಪೋಟ್ರೆ ಮಾಡ್ತಿದ್ದಾರೆ ಅಂಥೇಳಿ. ರಾಹುಲ್ ಗಾಂಧಿಯವರು ಸಂವಿಧಾನದ ಪ್ರತಿಯನ್ನು ಓದಬೇಕು ಅಂತ ಹೇಳ್ತಾರೆ ಘಂಟಾಘೋಷವಾಗಿ. ಅದರ ಮೇಲೆ ಪ್ರಮಾಣವಚನ ಸ್ವೀಕಾರ ಮಾಡ್ತಾರೆ. ಆದರೆ ಈಗ ಅವರದೇ ಪಕ್ಷದ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥವ್ರು ಸಂವಿಧಾನ ಬದಲಾವಣೆ ಮಾಡ್ತೀವಿ ಅನ್ನುವಂಥ ಹೇಳಿಕೆ ಕೊಡ್ತಾರೆ ಅಂತ ಹೇಳಿದ್ರೆ ಖಂಡಿತ ಮುಜುಗರ ತಂದೆ ತರುತ್ತೆ ಅಲ್ವಾ. ಹಾಗಾಗಿ ಡಿ ಕೆ ಶಿವಕುಮಾರ್ ಇದರಿಂದ ಹೇಗೆ ಪಾರಾಗ್ತಾರೆ? ಮೊದಲೇ ಹೈಕಮಾಂಡ್ ಈಗ ಗರಂ ಆಗಿದೆ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಣ್ಣ ಮತ್ತು ಇತರರ ಮೇಲೆ. ಅದರ ಮಧ್ಯೆ ಇದೊಂದು ಮತ್ತೆ ತಲೆಬಿಸಿ ಶುರುವಾಗ್ತಾ ಇದೆ. ರಾಷ್ಟ್ರ ಮಟ್ಟದಲ್ಲೂ ಕೂಡ ಬಿಜೆಪಿ ನಾಯಕರಿಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಇವರೇ ಹೋಗಿ ಅಸ್ತ್ರ ಕೊಟ್ಟಂತಾಗಿದೆ. ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ನೋಡ್ತಾ ಇದ್ದೀವಿ ದೆಹಲಿ ಮಟ್ಟದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಸಂಚಲನಕ್ಕೆ ಕಾರಣ ಆಗಿದೆ. ಅವರ CM ಪಟ್ಟಕ್ಕೂ ಕೂಡ ಇದು ಡ್ಯಾಮೇಜ್ ತರಬಹುದಾ? ಜೊತೆಗೆ ಹೈಕಮಾಂಡ್ ಕೂಡ ಇದಕ್ಕೆ ಆಲ್ರೆಡಿ ಗರಂ ಆಗಿದೆ ಅಂತ ಅನಿಸ್ತಾ ಇದೆ. ಓವರಾಲ್ ಡಿ ಕೆ ಶಿವಕುಮಾರ್ ಅವರ ವೈಯಕ್ತಿಕ ರಾಜಕೀಯ ಜೀವನಕ್ಕೆ ಈ ಸ್ಟೇಟ್ಮೆಂಟ್ ಯಾವ ರೀತಿ ಎಫೆಕ್ಟ್ ಆಗಬಹುದು? ಪ್ರಭು, ಮೊನ್ನೆ ದೆಹಲಿಯ ಖಾಸಗಿ ಚಾನೆಲ್ನ ಕಾಂಕ್ಲೇವ್ ನಲ್ಲಿ ಕೊಟ್ಟಂತಹ ಡಿ ಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಈಗ ಅವರ ಭವಿಷ್ಯಕ್ಕೆ ಅಂದ್ರೆ ಅವರ ರಾಜಕೀಯ ಭವಿಷ್ಯಕ್ಕೆ ಮುಳುವಾಗುವಂತಹ ಸಾಧ್ಯತೆಗಳು ಎದುರಾಗ್ತಾ ಇದೆ. ಯಾಕಂದ್ರೆ ಆ ಒಂದು ಸ್ಟೇಟ್ಮೆಂಟ್ ಅನ್ನ ಇಟ್ಕೊಂಡು ಇವತ್ತು ರಾಜ್ಯ ಮಟ್ಟದಲ್ಲಿ ಬಿಜೆಪಿ ಮತ್ತೆ JDS ಎರಡೂ ಪಕ್ಷಗಳು ಕೂಡ ಕಾಂಗ್ರೆಸ್ನ ವಿರುದ್ಧ ತಿರುಗಿ ಬಿದ್ದಿವೆ. ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡಿಯೇ ಹೇಳಿಕೆಗಳ ಮೇಲೆ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಒಂದು ರೀತಿ ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ರಾಷ್ಟ್ರೀಯ ಮಟ್ಟಕ್ಕೂ ಕೂಡ ಇದನ್ನ ಹೋರಾಟದ ರೂಪದಲ್ಲಿ ತೆಗೆದುಕೊಳ್ಬೇಕು ಅಂತ ಹೇಳಿ ಈಗಾಗಲೇ ಬಿಜೆಪಿ ನಾಯಕರು ನಿರ್ಧಾರವನ್ನ ಮಾಡಿದ್ದಾರೆ. ರಾಷ್ಟ್ರೀಯ ಮಟ್ಟದಲ್ಲಿ ಸಂವಿಧಾನ ವಿರೋಧಿ ನೀತಿ ಇದು, ಸಂವಿಧಾನವನ್ನ ಬದಲಾವಣೆ ಮಾಡ್ತೇವೆ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಸೊ ಕಾಂಗ್ರೆಸ್ನ ಒಳಗೊಂದು ಹೊರಗೊಂದು ಮುಖಗಳು ಈಗ ಪ್ರದರ್ಶನ ಆಗಿದೆ. ಇದನ್ನ ಜನ ಅರ್ಥಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ವಿಭಿನ್ನ ಕಾರ್ಯಕ್ರಮಗಳನ್ನ ರೂಪಿಸೋದಕ್ಕೂ ಕೂಡ ಈಗಾಗಲೇ ಬಿಜೆಪಿ ನಾಯಕರು ರಾಷ್ಟ್ರೀಯ ಮಟ್ಟದಲ್ಲಿ ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲ ರಾಜ್ಯಗಳಿಗೂ ಕೂಡ ಈಗಾಗಲೇ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಕರ್ನಾಟಕದ ಈ ಉಪಮುಖ್ಯಮಂತ್ರಿಗಳ ಈ ಒಂದು ಸ್ಟೇಟ್ಮೆಂಟ್ ಅನ್ನೇ ಇಟ್ಕೊಂಡು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದನ್ನ ಪ್ರತಿಭಟನೆಗಳನ್ನ ಹೋರಾಟಗಳನ್ನ ರೂಪಿಸಬೇಕು ಅನ್ನುವಂತ ಸೂಚನೆ ಅಲ್ಲಿಂದ ಪಾಸ್ ಆಗಿದೆ. ಯಾಕೆಂದ್ರೆ ಇದು ಪ್ರಮುಖ ಅಸ್ತ್ರ ಸಿಕ್ಕಂತೆ ಬಿಜೆಪಿಗೆ. ಇಲ್ಲಿಯವರೆಗೂ ಕೂಡ ಒಂದ್ ರೀತಿ ಕಾಂಗ್ರೆಸ್ನ ಮುಸ್ಲಿಂ ಸಮುದಾಯವನ್ನ ತುಷ್ಟೀಕರಣ ಮಾಡ್ತಾ ಇದೆ ಕಾಂಗ್ರೆಸ್ ಅಂತೇಳಿ ನಿರಂತರವಾಗಿ ರಾಜ್ಯ ಮಟ್ಟದಲ್ಲಿ ಆರೋಪಗಳನ್ನ ಮಾಡ್ತಾ ಇತ್ತು.
ಜೊತೆಗೆ ಸಂವಿಧಾನ ರಕ್ಷಣೆಯನ್ನ ಮಾಡ್ತೇವೆ, ಸಂವಿಧಾನದ ಪರವಾಗಿದ್ದೇವೆ ಅನ್ನುವಂತ ವಿಚಾರಗಳನ್ನೇ ಕಾಂಗ್ರೆಸ್ ಬಿಂಬಿಸ್ತಾ ಬರ್ತಾ ಇತ್ತು. ಆದ್ರೆ ಡಿ ಕೆ ಶಿವಕುಮಾರ್ ಈ ಒಂದು ಕೊಟ್ಟಿರುವಂತಹ ಹೇಳಿಕೆ ಇದು ಸಂವಿಧಾನ ವಿರೋಧಿ ಹೇಳಿಕೆ, ಹಿಂದೂಗಳ ವಿರೋಧಿ ಹೇಳಿಕೆ ಅನ್ನುವಂಥದ್ದನ್ನ ಬಿಂಬಿಸುವಂತ ಪ್ರಯತ್ನವನ್ನ ಬಿಜೆಪಿ ಮಾಡ್ತಾ ಇದೆ. ಈ ಮೂಲಕ ಇದು ರಾಷ್ಟ್ರೀಯ ಮಟ್ಟದಲ್ಲಿ ಈ ವಿಚಾರವನ್ನ ಕೊಂಡೊಯ್ದಿದ್ದೇ ಆದರೆ ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ದೊಡ್ಡ ಡ್ಯಾಮೇಜ್ ಆಗತ್ತೆ. ಮುಂದೆ ಬರುವಂತಹ ಚುನಾವಣೆಗಳ ಮೇಲೂ ಕೂಡ ಇದು ಪರಿಣಾಮವನ್ನ ಬೀರುತ್ತೆ. ಹಾಗೆ ಡಿ ಕೆ ಶಿವಕುಮಾರ್ ಅವರ ವೈಯಕ್ತಿಕ ರಾಜಕೀಯ ಭವಿಷ್ಯದ ಮೇಲೂ ಕೂಡ ಇದು ಪರಿಣಾಮವನ್ನ ಬೀರುವಂತ ಸಾಧ್ಯತೆಗಳಿದೆ. ಯಾಕೆಂದ್ರೆ ದೊಡ್ಡ ಮಟ್ಟದಲ್ಲಿ ಇದು ಪ್ರತಿಭಟನೆಯಾಗಿ ರೂಪುಗೊಂಡಿದ್ದೇ ಆದ್ರೆ, ಹೋರಾಟಕ್ಕೆ ರೂಪುಗೊಂಡಿದ್ದೇ ಆದ್ರೆ ಅದು ಜನಸಾಮಾನ್ಯರಿಗೂ ಕೂಡ ಬೇರೆ ರೀತಿಯಾದಂತ ಒಂದು ಸಂದೇಶವನ್ನ ರವಾನೆ ಮಾಡುತ್ತೆ. ಆಗ ಜನರು ಕೂಡ ಕಾಂಗ್ರೆಸ್ ಪಕ್ಷದಿಂದ ದೂರ ಸರಿಯುವಂತ ಒಂದು ಪ್ರಯತ್ನಗಳು ಆಗಬಹುದು ಅನ್ನುವಂಥದ್ದು ಇದರ ಹಿಂದಿರುವಂತ ಲೆಕ್ಕಾಚಾರ. ಜೊತೆಗೆ ಡಿ ಕೆ ಶಿವಕುಮಾರ್ ಈಗ ಬಹಳ ಸಿಎಂ ಕುರ್ಚಿಯ ಮೇಲೆ ಆಸೆಯನ್ನ ಇಟ್ಟಂತವ್ರು, ಅದಕ್ಕಾಗಿ ಪ್ರಯತ್ನಗಳನ್ನ ಮಾಡ್ತಾ ಇರುವಂತವ್ರು. ಈಗ ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇದರಿಂದ ಮುಜುಗರ ಆಗತ್ತೆ ಅನ್ನೋದಾದ್ರೆ ಆಗ ಕಾಂಗ್ರೆಸ್ ನಾಯಕರು, ವರಿಷ್ಠರು ಕೂಡ ಇದರ ಬಗ್ಗೆ ಯೋಚನೆಯನ್ನ ಮಾಡ್ಬೇಕಾಗತ್ತೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಈಗ ಕೊಟ್ಟಿದ್ದೇ ಆದ್ರೆ ಮತ್ತೆ ಅದನ್ನ ಮತ್ತಷ್ಟು ಮುಂದುವರಿಸುವಂತ ಸಾಧ್ಯತೆಗಳಿದೆ. ಬಿಜೆಪಿ ಅದನ್ನೇ ಮತ್ತಷ್ಟು ದೊಡ್ಡ ಹೋರಾಟಕ್ಕೆ ತೆಗೆದುಕೊಂಡು ಹೋಗುವಂತ ಸಾಧ್ಯತೆಗಳಿವೆ. ಹಾಗಾಗಿ ಏನ್ ಮಾಡ್ಬೇಕು ಅನ್ನುವಂತಹ ಗೊಂದಲ ಈಗ ವರಿಷ್ಠರ ಮಟ್ಟದಲ್ಲೂ ಕೂಡ ಶುರುವಾಗತ್ತೆ. ಹಾಗಾಗಿ ಇದು ಈ ಒಂದು ಸ್ಟೇಟ್ಮೆಂಟ್ ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮುಜುಗರವನ್ನ ತಂದಿದ್ರೆ, ವೈಯಕ್ತಿಕವಾಗಿ ಡಿ ಕೆ ಶಿವಕುಮಾರ್ ಅವರ ಇಮೇಜಿಗೂ ಕೂಡ ಇದು ಧಕ್ಕೆಯನ್ನ ತರ್ತಾ ಇದೆ ಪ್ರಭು. ಶಿವಕುಮಾರ್, ಈ ಹಿಂದೆ ಬಿಜೆಪಿ ನಾಯಕರು ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದಾಗ ಇದೇ ಕಾಂಗ್ರೆಸ್ ನಾಯಕರು ಅಬ್ಬರಿಸಿದ್ರು, ಬೀದಿಗಿಳಿದಿದ್ರು. ಮತ್ತೆ ಅಮಿತ್ ಶಾ ಅವರ ಹೇಳಿಕೆ ಕೂಡ ಹಾಗೆ ದೊಡ್ಡ ಮಟ್ಟದಲ್ಲಿ ಅದು ಸದ್ದು ಮಾಡಿತು. ಹಾಗಾಗಿನೇ ಈಗ ಅವ್ರಿಗೂ ಅಸ್ತ್ರ ಸಿಕ್ಕಂತಾಗಿದೆ, ಸುಮ್ಮನೆ ಬಿಡಲ್ಲ ಅಂತ ಅನಿಸ್ತಾ ಇದೆ. ಬಟ್ ಈ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಬೆನ್ನಿಗೆ ಕಾಂಗ್ರೆಸ್ ನಾಯಕರು ನಿಲ್ಲುವುದು ಬಹಳ ವಿರಳ ಅಂತ ಅನಿಸ್ತಾ ಇದೆ ಶಿವಕುಮಾರ್. ಖಂಡಿತ ಪ್ರಭು, ಯಾಕೆಂದ್ರೆ ಅಮಿತ್ ಶಾ ಅವರು ಸದನದಲ್ಲಿ ಕೊಟ್ಟಂತಹ ಸ್ಟೇಟ್ಮೆಂಟ್ ಏನಿತ್ತು, ಅಂಬೇಡ್ಕರ್ ವಿಚಾರದ ಬಗ್ಗೆ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಇಡೀ ದೇಶಾದ್ಯಂತ ಸಂಚಲನವನ್ನ ಮೂಡಿಸಿತ್ತು. ಅದು ದಲಿತ ಸಮುದಾಯದ ವಿರೋಧಿ ಅನ್ನುವಂತಹ ಒಂದು ಅಭಿಪ್ರಾಯಗಳು ವ್ಯಕ್ತವಾಗಿತ್ತು. ಅಮಿತ್ ಶಾ ಅವರ ವಿರುದ್ಧ ಹಲವರು ಇದರ ಬಗ್ಗೆ ಧ್ವನಿಯನ್ನ ಎತ್ತಿದ್ರು. ಆಗ ಅಮಿತ್ ಶಾ ಅವ್ರಿಗೂ ಕೂಡ ಒಂದು ರೀತಿ ಮುಜುಗರ ಎದುರಾಗಿತ್ತು. ಅದು ಇನ್ನೂ ಕೂಡ ಮಾತಿಲ್ಲ. ಅದರ ಜೊತೆಗೆ ಹಿಂದೆ ಕೆಲವು ಬಿಜೆಪಿ ನಾಯಕರು ಕೂಡ ಸಂವಿಧಾನವನ್ನ ಬದಲಾವಣೆ ಮಾಡ್ತೇವೆ, ನಮ್ಮ ಸರ್ಕಾರ ಮೆಜಾರಿಟಿ ಬಂದ್ರೆ ಅನ್ನುವಂತ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಅನಂತ್ ಕುಮಾರ್ ಹೆಗಡೆ ಅವರು ಇರ್ಬೋದು, ಯತ್ನಾಳ್ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಯಾವಾಗ ಇದು ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷ ಇದನ್ನ ದೊಡ್ಡದಾಗಿ ಮಾಡ್ತೋ, ಬೇರೆ ಬೇರೆ ರಾಜಕೀಯ ಪಕ್ಷಗಳು ಪ್ರಾದೇಶಿಕವಾಗಿ ಬಿಜೆಪಿಯ ವಿರುದ್ಧವಾಗಿ ಇದನ್ನ ಧ್ವನಿ ಎತ್ತಿದ್ವು, ಅದು ದೊಡ್ಡ ಡ್ಯಾಮೇಜ್ ಆಗಿತ್ತು ಬಿಜೆಪಿಗೆ ರಾಷ್ಟ್ರೀಯ ಮಟ್ಟದಲ್ಲಿ. ಹಾಗಾಗಿ ಕೊನೆಗೆ ಅನಂತ್ ಕುಮಾರ್ ಅವ್ರಿಗೆ ಹಾಲಿ ಸಂಸದರಾಗಿದ್ದಂಥವ್ರು, ಅಲ್ಲಿ ಈಸಿಯಾಗಿ ಗೆದ್ದು ಬರುವಂತವ್ರು, ಅಂತವ್ರಿಗೆ ಟಿಕೆಟ್ ಅನ್ನ ಭಾರತೀಯ ಜನತಾ ಪಕ್ಷ ಕೊಡೋದಿಲ್ಲ ಅನಂತ್ ಕುಮಾರ್ ಹೆಗಡೆ ಅವರಿಗೆ. ಸೊ ಹಾಗಾಗಿ ಯಾಕೆಂದ್ರೆ ಹೆಗಡೆ ಅವರಿಗೆ ಟಿಕೆಟ್ ಕೊಟ್ಟಿದ್ದೆ ಆದ್ರೆ ಸಂವಿಧಾನ ವಿರೋಧಿ ನಡೆಯನ್ನ ಬಿಜೆಪಿ ಇನ್ನೂ ಕೂಡ ಮುಂದುವರೆಸಿದೆ ಅನ್ನುವಂತ ಸಂದೇಶ ಹೋಗ್ತಾ ಇತ್ತು. ಜನಸಾಮಾನ್ಯರು ನಮ್ಮನ್ನ ಮತ್ತಷ್ಟು ದೂರ ಇಡ್ತಾರೆ ಅನ್ನುವಂಥದ್ದು ಬಿಜೆಪಿ ವರಿಷ್ಠ ನಾಯಕರಿಗೆ ಬಂದಿತ್ತು. ಆ ಕಾರಣಕ್ಕೆ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಅನ್ನ ಗೆಲ್ಲುವಂತಹ ಅವಕಾಶಗಳಿದ್ರು ಕೂಡ ಮಿಸ್ ಮಾಡಿದ್ರು. ಯಾಕೆಂದ್ರೆ ನಾವು ನೋಡಿ ಆ ರೀತಿಯಾದಂತಹ ಹೇಳಿಕೆಯನ್ನು ನಾವು ಒಪ್ಪೋದಿಲ್ಲ. ಹಾಗಾಗಿ ಅವರಿಗೆ ಟಿಕೆಟ್ ಕೂಡ ಕೊಟ್ಟಿಲ್ಲ. ನಾವು ಅವರನ್ನ ಮೂಲೆಗೆ ತರ್ತಿದ್ದೇವೆ ಅನ್ನುವಂತ ಒಂದು ಸಂದೇಶವನ್ನ ಜನಸಾಮಾನ್ಯರಿಗೆ ರವಾನಿಸುವ ಮೂಲಕ ಈ ಸಂವಿಧಾನ ವಿರೋಧಿ ನಡೆ ಬಿಜೆಪಿ ಅನ್ನುವಂತ ಟ್ಯಾಗ್ ಲೈನ್ ಇಂದ ಬಿಜೆಪಿ ಆ ಸಂದರ್ಭದಲ್ಲಿ ಹೊರ ಬಂದಿತ್ತು. ಈಗ ಡಿ ಕೆ ಶಿವಕುಮಾರ್ ಕೂಡ ಅದೇ ರೀತಿಯಾದಂತ ಹೇಳಿಕೆಯನ್ನ ಕೊಟ್ಟಿರೋದ್ರಿಂದ ಇದು ಬಿಜೆಪಿ ಪಕ್ಷ ರಾಷ್ಟ್ರೀಯ ಮಟ್ಟದಲ್ಲಿ ಒಂದ್ ರೀತಿ ಹೋರಾಟ ಮತ್ತೆ ಆಂದೋಲನಕ್ಕೆ ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದೆ. ನಿನ್ನೆಯಿಂದಲೂ ಕೂಡ ಹೇಳಿಕೆಗಳ ಮೇಲೆ ಎಲ್ಲ ನಾಯಕರು ಕೂಡ ಕಾಂಗ್ರೆಸ್ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ. ಹಾಗಾಗಿ ಇದು ವೈಯಕ್ತಿಕವಾಗಿ ಕೂಡ ಇದು ಡ್ಯಾಮೇಜ್ ಆಗುವಂತ ಸಾಧ್ಯತೆಗಳಿದೆ. ಕಾಂಗ್ರೆಸ್ ಪಕ್ಷ ಕೂಡ ಇದನ್ನ ರಾಷ್ಟ್ರೀಯ ನಾಯಕರು ಕೂಡ ಬಹಳ ಗಂಭೀರವಾಗಿ ಇದನ್ನ ಯೋಚನೆ ಮಾಡ್ತಾರೆ ಪ್ರಭು. ಥ್ಯಾಂಕ್ ಯು ಶಿವಕುಮಾರ್, ತಮ್ಮೆಲ್ಲ ಮಾಹಿತಿಗಾಗಿ.